don't go away. We got to get all the handsome men also on the stage, right? What do you say? Only they are sitting over there, Lara. ಸಂಗೀತದಲ್ಲಿ ಎಲ್ಲರನ್ನ ತೇಲಿಸಿ ಕುಣಿದು ಕುಪ್ಪಳಿಸಿ ಸ್ಟೇಜ್ ಅಲ್ಲಿ ಧೂಳು ಬೆಸೆದಂತಹ ಪಾಪ್ ಸ್ಟಾರ್ ಉಷಾ ಉತ್ತುಪ್ಪ ಅವರಿಗೆ ತಮ್ಮೆಲ್ಲರ ಪರವಾಗಿ ಜೋರಾದ ಚಪ್ಪಾಳೆಯೊಂದಿಗೆ ಅವರನ್ನ ಅಭಿನಂದಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಇನ್ನು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಕನ್ನಡಿಗ ತೆಲುಗು ನಟ ಶ್ರೀಕಾಂತ್ ರವರು ಹಾಗೂ ಸ್ಯಾಂಡಲ್ವುಡ್ನ ಬೊಂಬೆ ಅಂತಾನೆ ಹೇಳ್ಬೋದು, ಗ್ಲಾಮರಸ್ ಬೊಂಬೆ ರಾಗಿಣಿ ದ್ವಿವೇದಿ ರವರು, ಇನ್ನು ನಂದಿ ಪ್ರಶಸ್ತಿ ವಿಜೇತ ತರುಣ್ ರವರು, ಪಂಚಭಾಷಾ ತಾರೆ ನಟಿ ನಿಖಿತಾ ರವರು, ಪಂಚಭಾಷಾ ತಾರೆ ಕಾಮನಾ ಜೇಠ್ಮಲಾನಿ ಹಾಗೂ ಪಂಚಭಾಷಾ ತಾರೆ ಪೂನಂ ಕೌರ್ ಅವರು ಎಲ್ಲರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಜೋರಾದ ಚಪ್ಪಾಳೆಯೊಂದಿಗೆ ಅವ್ರನ್ನ ಕಾರ್ಯಕ್ರಮಕ್ಕೆ ಹೃದಯಪೂರ್ವಕ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಈಗ ಒಂದು ಪುಟ್ಟದಾಗಿ ಸನ್ಮಾನ ಸಮಾರಂಭ ಕಾರ್ಯಕ್ರಮ ನಡೀತಾ ಇದೆ. ದಯಮಾಡಿ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಕೌಶಿಕ್ ಮುಖರ್ಜಿರವರು ದಂಪತಿ ಸಮೇತರಾಗಿ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಇನ್ನು ಇವರಿಗೆ ಸನ್ಮಾನವನ್ನ ಮಾಡಲು HSR ಕ್ಲಬ್ನ ಸೆಕ್ರೆಟರಿಯವರಾದಂತಹ ಶಂಕರ್ ರೆಡ್ಡಿ ಅವರು ದಯಮಾಡಿ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸುತ್ತಿದ್ದೇನೆ. ಸನ್ಮಾನ್ಯ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಯಾದಂತಹ ಕೌಶಿಕ್ ಮುಖರ್ಜಿ ಹಾಗೂ ದಂಪತಿಗಳಿಗೆ ಈಗ ಒಂದು ಸನ್ಮಾನ ಸಮಾರಂಭ ಕಾರ್ಯಕ್ರಮ ಜರುಗ್ತಾ ಇದೆ. HSR ಕ್ಲಬ್ನ ಸೆಕ್ರೆಟರಿಯವರಾದಂತಹ ಶಂಕರ್ ರೆಡ್ಡಿಯಿಂದ ಈ ಒಂದು ಸನ್ಮಾನ ಕಾರ್ಯಕ್ರಮ ಮುಂದುವರಿತಾ ಇದೆ. ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಯಾದಂತಹ ಕೌಶಿಕ್ ಮುಖರ್ಜಿರವರು ದಂಪತಿ ಸಮೇತರಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. HSR ಕ್ಲಬ್ನ ಸೆಕ್ರೆಟರಿಯವರು ಶಂಕರ್ ರೆಡ್ಡಿ ಅವರಿಂದ ಈ ಒಂದು ಸನ್ಮಾನ ಸಮಾರಂಭ ಕಾರ್ಯಕ್ರಮ ಜರುಗ್ತಾ ಇದೆ. ಸಭೆಯನ್ನ ಉದ್ದೇಶಿಸಿ ಒಂದೆರಡು ಮಾತುಗಳನ್ನ ಆಡಬೇಕಾಗಿ ಸನ್ಮಾನ್ಯರು ಚೀಫ್ ಸೆಕ್ರೆಟರಿ ಆದಂತಹ ಶಂಕರ್ ರೆಡ್ಡಿ ಅವರಿಗೆ ಒಂದೆರಡು ಮಾತುಗಳನ್ನ ಆಡಬೇಕು. ಮೇಡಮ್ ಇಲ್ಲಿದೆ ಸರ್, ಕೊಡ್ತೀನಿ ಸರ್, ಅಲ್ಲೇ ನಿಂತ್ಕೊಳ್ಳಿ ಸರ್, ತಂದು ಕೊಡ್ತೀನಿ. ಸ್ನೇಹಿತರೆ, ತಾವು ನನ್ನ ಮಾತು ಕೇಳಲಿಕ್ಕೆ ಬಂದಿಲ್ಲ, ಹಾಡುಗಳ ಕೇಳಲಿಕ್ಕೆ ಬಂದಿದ್ರಿ. ಅದಕ್ಕೆ ತಮ್ಮೆಲ್ಲರಿಗೆ ಎಲ್ಲ ಇಷ್ಟು ಒಂದು ಹೆಚ್ಚಿನ ಸಂಖ್ಯೆಯಲ್ಲಿ ತಾವು ಬಂದಿದ್ದೀರಿ. ಅದಕ್ಕೆ ತಮ್ಮೆಲ್ಲರಿಗೆ ನಾನು ಬಂದರೆ ಕೊಡ್ತಾ ಇದ್ದೀನಿ. ತಾವು ಎಲ್ಲ ನಮ್ಮ ಇವರೆಲ್ಲ ಏನು ಕಾರ್ಯಕ್ರಮ ಮಾಡಿದ್ದಾರೆ ಅದಕ್ಕೆಲ್ಲ ಸಹಕಾರ ಮಾಡಬೇಕು. ಈ ಕಾಲೋನಿ ಒಂದು ಶ್ರೇಷ್ಠ ಕಾಲೋನಿ, ಬೆಂಗಳೂರಿನಲ್ಲಿ ಬೆಸ್ಟ್ ಕಾಲೋನಿ ಅಂತ ಮಾಡಬೇಕು ಅಂತ ಇಷ್ಟೇ ನಮ್ಮ ಆಸೆ. ಅದಕ್ಕೆ ಸರ್ಕಾರದಲ್ಲಿ ತಮಗೆ ಏನು ಬೇಕೋ ಬೆಂಬಲ ನಾವು ಕೊಡ್ತೀವಿ. ಇಷ್ಟೇ ಹೇಳಿಬಿಟ್ಟು ನಾವು ಹೆಚ್ಚಾಗಿ ಕಾಳ ತಗೊಳ್ದೆ ತಾವು ಇನ್ನೂ ಹಾಡುಗಳಿಗೆ ಅವಕಾಶ ಕೊಡ್ತೀನಿ. ಇಷ್ಟೇ 4 ಮಾತು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದಂತಹ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಕೌಶಿಕ್ ಮುಖರ್ಜಿ ಅವರು ದಂಪತಿ ಸಮೇತರಾಗಿ ಆಗಮಿಸಿದರು. ಸಭೆಯನ್ನು ಉದ್ದೇಶಿಸಿ ಚಿಕ್ಕದಾಗಿ ಚೊಕ್ಕದಾಗಿ ಮಾತನ್ನ ಮುಗಿಸಿ ಸಭೆಯಿಂದ ಬೀಳ್ಕೊಟ್ಟಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಜೋರಾದ ಚಪ್ಪಾಳೆಯೊಂದಿಗೆ ಅವರನ್ನು ಅಭಿನಂದಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಮತ್ತೊಬ್ರು ಡಾಕ್ಟರ್ CR ಮನೋಹರ್ ಅವರು ಖ್ಯಾತ ಉದ್ಯಮಿಗಳು, ನಿರ್ಮಾಪಕರು, ತಾನ್ವಿ ಫಿಲಮ್ಸ್ JDS ಸ್ಟೇಟ್ ವರ್ಕಿಂಗ್ ಪ್ರೆಸಿಡೆಂಟ್ ಕೂಡ ಆಗಿದ್ದಾರೆ. ದಯಮಾಡಿ ಅವರು ವೇದಿಕೆ ಮೇಲೆ ಆಗಮಿಸಬೇಕಾಗಿ ತಮ್ಮೆಲ್ಲರ ಪರವಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಇವರಿಗೆ ಸನ್ಮಾನವನ್ನ ಮಾಡಲು ಶ್ರೀ ವಿಶ್ವವಿನಾಯಕ ಸಂಘದ ಅಧ್ಯಕ್ಷರಾದಂತಹ ಭಾಸ್ಕರ್ ರೆಡ್ಡಿ ಅವರು ಸಹ ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿಸ್ತಾ ಇದ್ದೇನೆ.
ಸರ್ಜಾಪುರ, ಆನೇಕಲ್ ತಾಲೂಕು, ಬಾಗೇಪಲ್ಲಿ ಹಾಗೂ ಬೆಂಗಳೂರಿನಲ್ಲಿ ಹೆಚ್ಚು ಸಮಾಜ ಸೇವೆಯಲ್ಲಿ ತೊಡಕೊಂಡಿದ್ರು. ಇವರ ಸಮಾಜ ಸೇವೆಯನ್ನ ಗುರುತಿಸಿ ಇವರಿಗೆ ಡಾಕ್ಟರೇಟ್ ಪದವಿ ಕೂಡ ನೀಡಲಾಗಿದೆ. ಇನ್ನು ತಾನ್ವಿ ಫಿಲ್ಮ್ಸ್ನ ನಿರ್ಮಾಪಕರು ಕೂಡ ಕನ್ನಡದಲ್ಲಿ ಒರಟ ಐ ಲವ್ ಯು, ಇತ್ತೀಚೆಗೆ ಶಿವಂ ಹಾಗೂ ವಜ್ರಕಾಯವನ್ನ ನಿರ್ಮಿಸಿದ್ದಾರೆ. ಹಾಗೂ ತೆಲುಗಿನಲ್ಲಿ ಮಹಾತ್ಮ ಫಿಲ್ಮ್ಗೆ ಬೆಸ್ಟ್ ಜೂರಿ ಅವಾರ್ಡ್ ಕೂಡ ಇವರಿಗೆ ಬಂದಿದೆ. ಇನ್ನು ಪೂರಿ ಜಗನ್ನಾಥ್ ಹಾಗೂ ಸುದೀಪ್ನೊಂದಿಗೆ ಹೊಸದಾದ ಫಿಲ್ಮ್ ಕೂಡ ಮಾಡ್ತಾ ಇದ್ದಾರೆ. ಇವರಿಗೆ ನಿಮ್ಮೆಲ್ಲರ ಪರವಾಗಿ ಒಂದು ತುಂಬು ಹೃದಯದ ಧನ್ಯವಾದಗಳನ್ನ ಹೇಳೋಣ. ಇಷ್ಟೇನ ಎಲ್ಲರಿಗೂ ಜೋಶ್ ಇರೋದು. ಇನ್ನೇನು ಮ್ಯೂಸಿಕ್ ನೈಟ್ ಸ್ಟಾರ್ಟ್ ಆಗ್ತಾ ಇದೆ. ಜೋರಾದ ಚಪ್ಪಾಳೆಯೊಂದಿಗೆ ಎಲ್ಲರೂ ಸಹ ಇವರನ್ನ ಅಭಿನಂದಿಸಬೇಕಾಗಿ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ. ಇನ್ನು ಸಭೆಯನ್ನ ಉದ್ದೇಶಿಸಿ ಶ್ರೀಯುತರು ಒಂದೆರಡು ಮಾತುಗಳನ್ನ ಆಡಬೇಕಾಗಿ ವಿನಂತಿಸ್ತಾ ಇದ್ದೀನಿ. ವಿಶ್ವ ವಿನಾಯಕ ಸೇವಾ ಸಮಿತಿ ನನ್ನ ಆತ್ಮೀಯ ಸ್ನೇಹಿತರೆಲ್ಲ ಪ್ರತಿ ವರ್ಷ ವಿನಾಯಕನ ಒಂದು ಪ್ರತಿಷ್ಠಾಪನೆ ಮಾಡಿ ತುಂಬ ಅದ್ಧೂರಿಯಾಗಿ ಮನೋರಂಜನೆ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿರ್ತಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ನಮ್ಮ ಮೊದಲನೇದಾಗಿ ನಮ್ಮ ತಂದೆಯ ಗುರುಗಳು ಆಗಿರ್ತಕ್ಕ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಾದಂತಹ ನಮ್ಮ ಕೌಶಿಕ್ ಮುಖರ್ಜಿ ಸಾಹೇಬರು ಬಂದಿದ್ದಾರೆ. ಕೌಶಿಕ್ ಮುಖರ್ಜಿ ಸಾಹೇಬ್ರೆ ಹಾಗೂ ನಮ್ಮ ಒಂದು ಕುಟುಂಬದ ಸದಸ್ಯರು ಅಂತ ಹೇಳ್ಬೋದು. ಅವ್ರಿಗೆ ಇವತ್ತು ಶೂಟಿಂಗ್ ಇತ್ತು, ಅಲ್ಲು ಅರ್ಜುನ್ ಜೊತೆ ಇವತ್ತು ಶೂಟಿಂಗನ್ನ ಕ್ಯಾನ್ಸಲ್ ಮಾಡಿಕೊಂಡು ಶೂಟಿಂಗ್ ಕ್ಯಾನ್ಸಲ್ ಮಾಡಿ ಕರೆದಿದ್ದ ತಕ್ಷಣ ನಾನು ಬರ್ತೀನಿ ಅಂತೇಳಿ ಇಲ್ಲಿವರೆಗೂ ಬಂದಿದ್ದಾರೆ. ನನ್ನ ಸಹೋದರರಾದಂತಹ ಖ್ಯಾತ ಚಲನಚಿತ್ರ ನಟರಾದಂತಹ ಶ್ರೀಕಾಂತ್ರವರೇ ಹಾಗೂ ಮತ್ತೊಬ್ಬ ಆತ್ಮೀಯ ಮಿತ್ರರು ನನ್ನ ಸ್ನೇಹಿತರಾದಂತಹ ಖ್ಯಾತ ಚಲನಚಿತ್ರ ನಟರಾದಂತಹ ತರುಣ್ರವರೇ ಹಾಗೂ ಪಂಚಭಾಷಾ ನಟಿ ಖ್ಯಾತ ಚಲನಚಿತ್ರ ನಟಿಯಾದಂತಹ ನಿಖಿತಾರವರೇ ಹಾಗೂ ನನ್ನ ಆತ್ಮೀಯ ಸ್ನೇಹಿತರು ಖ್ಯಾತ ಚಲನಚಿತ್ರ ನಟಿಯಾದಂತಹ ರಾಗಿಣಿರವರೇ ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಬಂದಿರತಕ್ಕಂಥ ಕಾಮ್ನಾ ಜಟ್ಮಾಲಾನಿಯವರೇ ಹಾಗೂ ಪೂನಮ್ ಕೌರ್ ಅವರೇ ಮತ್ತು ತೆಲುಗು ಚಿತ್ರ ನಿರ್ಮಾಪಕರಾದಂತಹ ಮಸ್ತಾನ್ರವರೇ, ವಿಜಯ್ರವರೇ ಮತ್ತು ತೆಲುಗು ಚಲನಚಿತ್ರ ಪೋಷಕ ನಟರಾದಂತಹ ಚಿಟ್ಟಿರವರೇ ಹಾಗೂ ನನ್ನ ಹಿತೈಷಿಗಳು ಹಿರಿಯರು ಆದಂತಹ ಆತ್ಮೀಯರು ಆದಂತಹ ರಾಜ್ಕುಮಾರ್ ಅವರೇ ಹಾಗೂ ನನ್ನ ಸ್ನೇಹಿತರು ನನ್ನ ಹಿತೈಷಿಗಳು HSR ಲೇಔಟ್ ಕ್ಲಬ್ನ ಸೆಕ್ರೆಟರಿ ಆದಂತಹ ನಮ್ಮ ಶಂಕರ್ ರೆಡ್ಡಿ ಅವರೇ ಹಾಗೂ ಕೃಷ್ಣಣ್ಣ ಅವರೇ, ದಿನೇಶ್ ಅವರೇ, ಎಲ್ಲ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಅಣ್ಣ ತಮ್ಮಂದಿರೇ, ತಾಯಂದಿರೇ, ಈ ಒಂದು ಕಾರ್ಯಕ್ರಮಕ್ಕೆ ಕಳೆದ ವರ್ಷ ಬಂದಿದ್ದೆ, ಮತ್ತು ಈ ವರ್ಷವೂ ಬರಬೇಕು. ಹಾಗೆ ಎಲ್ಲ ನಮ್ಮ ಚಲನಚಿತ್ರ ನಟರನ್ನ ಆಹ್ವಾನ ಮಾಡಬೇಕು ಅಂತೇಳಿ ನನ್ನ ಸ್ನೇಹಿತರಾದಂತಹ ಭಾಸ್ಕರ್ ಹಾಗೂ ನಮ್ಮ ಎಲ್ಲ ನಮ್ಮ ಬಾಬು ರೆಡ್ಡಿ ಅವರು ಎಲ್ಲ ಬಂದು ತುಂಬ ಒತ್ತಡ ಕೊಟ್ಟರು. ಆ ಒಂದು ಇದರಲ್ಲಿ ಅವ್ರಿಗೆಲ್ಲ ಕರೆದಿದ್ದಕ್ಕೆ ಇವತ್ತು ಅವರೆಲ್ಲ ಬಂದಿದ್ದಾರೆ. ಅವ್ರಿಗೆಲ್ಲ ತುಂಬ ನಾನು ಋಣಿಯಾಗಿರ್ತೇನೆ. ಹಾಗೂ ಆ ವಿಘ್ನೇಶ್ವರ ಏನು ಪ್ರತಿಷ್ಠಾಪನೆ ಮಾಡಿ ಒಂದು ಶ್ರದ್ಧಾ ಭಕ್ತಿಯಿಂದ ಏನು ವಿಶೇಷವಾಗಿ ಪೂಜೆಗಳನ್ನ ಸಲ್ಲಿಸ್ಕೊ ಬಂದಿರ್ತಾರೆ, ಇಂಥ ಇವ್ರಿಗೆಲ್ಲ ಪ್ರತಿಯೊಬ್ಬರಿಗೂ ಆ ಭಗವಂತ ಆಯುರಾರೋಗ್ಯ ಐಶ್ವರ್ಯಗಳನ್ನ ಕೊಟ್ಟು ಕಾಪಾಡಲಿ. ಮತ್ತು ನಮ್ಮ ಭಾಸ್ಕರ್ ಹಾಗೂ ತಂಡದವರಿಗೆ ನಮ್ಮ ಸಹಕಾರ ಎಂದೆಂದಿಗೂ ಇರುತ್ತೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ.
ಹಾಗೂ ವಿಶೇಷವಾಗಿ ಇವತ್ತಿನ ದಿನ ಒಂದು ರಸಸಂಜೆ ಕಾರ್ಯಕ್ರಮ ಪ್ರತ್ಯಕ್ಷವಾಗಿ ಇವತ್ತು ನಮ್ಮ ಉಷಾ ಉತ್ತಪ್ಪ ಮೇಡಮ್ ಅವರು ಇವತ್ತೆಲ್ಲ ಬಂದು ತಮ್ಮನ್ನೆಲ್ಲ ಮನರಂಜನೆ ಮಾಡ್ತಾ ಇದ್ದಾರೆ. ಅವ್ರಿಗೆ ನಾನು ತುಂಬ ಹೃದಯದ ನಮಸ್ಕಾರಗಳು ಮೇಡಮ್. ಈ ಒಂದು ಕಾರ್ಯಕ್ರಮಕ್ಕೆ ಕರೆಸಿ ಸನ್ಮಾನ ಮಾಡಿದ್ದಕ್ಕೆ ತಮ್ಮೆಲ್ಲರಿಗೂ ನಾನು ವಂದನೆಗಳನ್ನ ಸಲ್ಲಿಸ್ತಾ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದಂತಹ CR ಮನೋಹರ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಜೋರಾದ ಚಪ್ಪಾಳೆಯೊಂದಿಗೆ ಅವ್ರನ್ನ ಅಭಿನಂದಿಸಬೇಕಾಗಿ ವಿನಂತಿಸ್ಕೊಳ್ತೇನೆ. ಈಗ ಖ್ಯಾತ ಪಾಪ್ ಗಾಯಕಿ ಉಷಾ ಉತ್ತುಪರ್ ಅವರಿಗೆ ಸನ್ಮಾನ್ಯರಾದಂತಹ ನಿರ್ಮಾಪಕರು ಡಾಕ್ಟರ್ CR ಮನೋಹರ್ ಅವರಿಂದ ಸನ್ಮಾನ ಸಮಾರಂಭ ಇದೀಗ ಜರುಗ್ತಾ ಇದೆ. ಇಷ್ಟೇನಾ ಎಲ್ಲರಿಗೂ ಜೋಶ್ ಇರೋದು? ಅವ್ರ ಸಾಂಗ್ಸ್ ಇನ್ನ ಕೇಳ್ಬೇಕಾ ಬೇಡವಾ? ಕೇಳಬೇಕು ಅಂದ್ರೆ ಜೋರಾದ ಚಪ್ಪಾಳೆಯೊಂದಿಗೆ ಅವ್ರನ್ನ ಅಭಿನಂದಿಸಬೇಕಾಗಿ ತಮ್ಮೆಲ್ಲರಲ್ಲಿ ವಿನಂತಿಸ್ಕೊಳ್ತಿದ್ದೀನಿ. ಸಂಗೀತ ರಸಸಂಚೆ ಕಾರ್ಯಕ್ರಮ ಮುಂದುವರಿಯುತ್ತೆ. ಸನ್ಮಾನ್ಯವನ್ನ ಸ್ವೀಕರಿಸಿದಂತಹ ಖ್ಯಾತ ಪಾಪ್ ಗಾಯಕಿ ಉಷಾ ಉತ್ತುಪ್ಪರ್ ಅವರು ಸಭೆಯನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನ ಆಡಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಥ್ಯಾಂಕ್ ಯು ಸೋ ಮಚ್. ಬಹಳ ಚೆನ್ನಾಗಿದೆ. ಚಿಕ್ಕದಾಗಿ ಚೊಕ್ಕವಾಗಿ ಹೇಳಿದ್ರು ಅಂತಾನೆ ಹೇಳ್ಬೋದು. ನಿಮ್ಮೆಲ್ಲರನ್ನ ಇಷ್ಟೊತ್ತು ಸಂಗೀತ ತಲೆಯಲ್ಲಿ ತೇಲಿಸ್ತಾ ಇದ್ರು. ಈಗ ಒಂದು ಪುಟ್ಟ ಸನ್ಮಾನ ಸಮಾರಂಭ ನಡೀತಾ ಇದೆ. ನಂತರ ಮತ್ತೆ ಈ ರಸಸಂಚೆ ಕಾರ್ಯಕ್ರಮ ಮುಂದುವರಿಯುತ್ತೆ. ಎಲ್ಲರೂ ಕಾಯ್ತಾ ಇದ್ದಾರೆ ಎಷ್ಟೊತ್ತಿಗೆ ಮತ್ತೆ ನಾವು ಸಂಗೀತ ತಲೆಯಲ್ಲಿ ಮುಳುಗು ಹೋಗ್ತೇವೋ ಅಂತ. ಇನ್ನು ಕೆಲವು ಕ್ಷಣಗಳಲ್ಲಿ ಒಂದು ಕಾರ್ಯಕ್ರಮ ಮುಂದುವರಿತಾ ಇದೆ. ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಗಣ್ಯಾತಿ ಗಣ್ಯರುಗಳು ಹಾಗೂ ಖ್ಯಾತ ತಾರೆಗಳಾದಂತಹ ರಾಗಿಣಿ ದ್ವಿವೇದಿ ಅವರು ವೇದಿಕೆ ಮೇಲೆ ಆಗಮಿಸಬೇಕಾಗಿರುತ್ತೆ. ಇನ್ನು ನಂದಿ ಪ್ರಶಸ್ತಿ ವಿಜೇತರಾದಂತಹ ತರುಣ್ ರವರು ವೇದಿಕೆ ಮೇಲೆ ಆಗಮಿಸಬೇಕಾಗಿ ವಿನಂತಿಸ್ತಾ ಇದ್ದೀನಿ. ಇನ್ನು ಪಂಚಭಾಷಾ ತಾರೆ ನಿಖಿತಾ ಅವರು ವೇದಿಕೆ ಮೇಲೆ ಆಗಮಿಸಬೇಕಾಗಿ ವಿನಂತಿಸ್ತೇನೆ. ಇನ್ನು ಪಂಚಭಾಷಾ ತಾರೆ ಕಾಮನಾ ಜೇಠ್ಮಲಾನಿ ಅವರು ವೇದಿಕೆ ಮೇಲೆ ಆಗಮಿಸಬೇಕಾಗಿ ವಿನಂತಿಸ್ತೇನೆ. ಪಂಚಭಾಷಾ ತಾರೆ ಪೂನಂ ಕೌರ್ ಅವರು ವೇದಿಕೆ ಮೇಲೆ ಆಗಮಿಸಬೇಕಾಗಿ ವಿನಂತಿಸ್ತೇನೆ. ಇನ್ನು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ನಟರುಗಳು ಸಹ ವೇದಿಕೆ ಮೇಲೆ ಆಗಮಿಸಬೇಕಾಗಿ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ. ಸ್ನಿಗ್ಧಾ ಅವರು ಸಹ ಕಾರ್ಯಕ್ರಮಕ್ಕೆ ವೇದಿಕೆ ಮೇಲೆ ಆಗಮಿಸಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೀನಿ. ದಯಮಾಡಿ ಬನ್ನಿ ಮೇಡಮ್. ಜೈಪಾಲ್ ರೆಡ್ಡಿ ಅವರು ಸಹ ಕಾರ್ಯಕ್ರಮ ವೇದಿಕೆ ಮೇಲೆ ಆಗಮಿಸಬೇಕಾಗಿ ತಮ್ಮಲ್ಲಿ ವಿನಂತಿಸುತ್ತೇನೆ. ಗೋಪಿ ಅವರು ಸಹ ವೇದಿಕೆ ಮೇಲೆ ಆಗಮಿಸಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೀನಿ. ಖ್ಯಾತ ಫಿಲಂ ತಾರೆಯರು ಇವರೆಲ್ಲರೂ ಸಹ ಈ ಒಂದು ವೇದಿಕೆಗೆ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದುದು ಎಲ್ಲರಿಗೂ ಸಹ ಒಂದು ತುಂಬು ಹೃದಯದ ಒಂದು ಅಭಿನಂದನೆಗಳನ್ನು ಸಲ್ಲಿಸೋಣ. ತಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ಇವರಿಗೆ ತುಂಬು ಹೃದಯದ ಸ್ವಾಗತವನ್ನ ಕೋರಬೇಕಾಗಿ ತಮ್ಮೆಲ್ಲರಲ್ಲಿ ವಿನಂತಿಸ್ತಾ ಇದ್ದೀನಿ. ಇನ್ನು ಸಭೆಯನ್ನ ಉದ್ದೇಶಿಸಿ ಶ್ರೀಕಾಂತ್ ಅವರು ಒಂದೆರಡು ಮಾತುಗಳನ್ನು ಆಡಬೇಕಾಗಿ ತಮ್ಮಲ್ಲಿ ವಿನಂತಿಸ್ತೀನಿ. ಎಲ್ಲರಿಗೂ ನಮಸ್ಕಾರ.
ನಾನು ಹುಟ್ಟಿದ್ದು ಗಂಗಾವತಿ ಅಂತ, ಬಳ್ಳಾರಿ ಹತ್ರ. ಸ್ಟಡೀಸ್ ಹೊಸಪೇಟ್ ಆ್ಯಂಡ್ ಡಿಗ್ರಿ ಧಾರವಾಡ ಕರ್ನಾಟಕ ಯೂನಿವರ್ಸಿಟಿಯಲ್ಲಿ ಮಾಡಿದೆ ನಾನು. ಬಟ್ ತುಂಬ ದಿನ ಆಯಿತು, 25 ಇಯರ್ಸ್ ಆಯಿತು ನಾನು ಹೈದ್ರಾಬಾದ್ ಹೋಗ್ಬಿಟ್ಟು. ನೀವೆಲ್ಲ ನೋಡಿ ನನಗೆ ಸಂತೋಷವಾಗ್ತಾ ಇದೆ. ಇವರೆಲ್ಲ ಎಲ್ಲರೂ ತೆಲುಗಿನಲ್ಲಿ ಮಾತಾಡಬೇಕು ಅಂದಿದ್ರೆ, ಇಲ್ಲ ನಾನು ಕನ್ನಡದಲ್ಲಿ ಮಾತಾಡ್ತೀನಿ ಅಂತ. ಸ್ವಲ್ಪ ತಪ್ಪಿದ್ರೆ ಕ್ಷಮಿಸ್ಬಿಡಿ. ಯಾಕಂದರೆ ನಾನು ಹುಟ್ಟಿದ್ದು ಕರ್ನಾಟಕದಲ್ಲಿ, ಬೆಳೆದಿದ್ದು ಇಲ್ಲೇ, ಸ್ಟಡೀಸ್ ಇಲ್ಲೇ. ಈಗ ತೆಲುಗು ಹೀರೋಗಲ್ಲಿ ಮಾಡ್ತಾಯಿದ್ದೀನಿ. ನಿಮ್ಮೆಲ್ಲರಿಗೂ ಗಣೇಶ್ ಹಬ್ಬದ ಶುಭಾಶಯಗಳು. థ్యాంక్ యూ వెరీ మచ్. కొంచెం తెలుగు కూడా ఓకే. ఆ దేవుడు మీ అందరికీ ఆయురారోగ్యాలు, అష్టైశ్వర్యాలు, సుఖ సంతోషాలు ఇవ్వాలని మనస్ఫూర్తిగా ఆ గణపతిని కోరుకుంటున్నాను. థ్యాంక్ యూ. జై కర్ణాటక. థ్యాంక్ యూ వెరీ మచ్. ಧನ್ಯವಾದಗಳು ಸರ್. ಸಭೆಯನ್ನು ಉದ್ದೇಶಿಸಿ ಚಿಕ್ಕದಾಗಿ ಚೊಕ್ಕದಾಗಿ ಮಾತನಾಡಿದ್ರು. ಅವರಿಗೆ ಜೋರಾದ ಚಪ್ಪಾಳೆಯೊಂದಿಗೆ ಅವರನ್ನು ಉತ್ತೇಜನಗೊಳಿಸಬೇಕಾಗಿ ವಿನಂತಿಸ್ತೀನಿ. ಮತ್ತು ಓಕೆ, ಈಗ ನಟ ತರುಣ್ ಅವರು ಈ ಒಂದು ವೇದಿಕೆಯನ್ನು ಕುರಿತು ಒಂದೆರಡು ಮಾತುಗಳನ್ನು ಆಡಬೇಕಾಗಿ ವಿನಂತಿಸ್ತೀನಿ. ఆయన కన్నడలో మాట్లాడారు కాబట్టి నేను తెలుగులోనే మాట్లాడతాను. ఎందుకు కన్నడ రాదు కాబట్టి. సో ముందుగా అందరికీ వినాయక చవితి శుభాకాంక్షలు అండి. వెరీ హ్యాపీ వినాయక చవితి. అది లాస్ట్లో. సో ఈ వినాయక చవితి మీ అందరికీ గుడ్ లక్.